ಮಳೆಗಾಲದಲ್ಲಿ ರೈತ ಸೋಮನಾಥ್ ಬೆಳ್ಳುಂಡಗಿ ಗುಣಮಟ್ಟದ ಕಲ್ಲಂಗಡಿ ಬೆಳೆದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಎಂದು ಮಧುಸಾಗರ್ ಕಂಪನಿ ವಿಭಾಗೀಯ ವ್ಯವಸ್ಥಾಪಕ ಕೈಲಾಸ್ ಸಬ್ಕಾಲ್ ಹೇಳಿದರು. ಸಮೀಪದ ಕಣ್ಣೂರು ಗ್ರಾಮದ ರೈತ ಗ್ರಾಮ ಪಂಚಾಯತ್ ಸದಸ್ಯ ಸೋಮನಾಥ್ ಬೆಳ್ಳುಂಡಗಿರವರ ಹೊಲದಲ್ಲಿ ವಿಜಯಪುರದ ಶಾಲಿನಿ ನರ್ಸರಿ ಸಹಯೋಗದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಕ್ಷೇತ್ರೋತ್ಸವದಲ್ಲಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಕಲ್ಲಂಗಡಿ ಬೆಳೆದರೆ ರೋಗ ಬರುವ ಸಾಧ್ಯತೆಗಳಿರುತ್ತವೆ ಎಂದು ರೈತರು ಕಲ್ಲಂಗಡಿ ಬೆಳೆಯಲು ಹಿಂದೇಟು ಹಾಕುತ್ತಾರೆ. ಆದರೆ ರೈತ ಬೆಳ್ಳುಂಡಗಿ ಶ್ರದ್ಧೆಯಿಂದ ಬೆಳೆ ಆರೈಕೆ ಮಾಡಿ 53 ದಿನಗಳಲ್ಲಿ ಕಟಾವು ಮಾಡಿ 24 ಟನ್ ಇಳುವರಿ ಪಡೆದಿದ್ದಾರೆ. ಇನ್ನು 3 ಟನ್ ಬೆಳೆ ಬರುವ ನಿರೀಕ್ಷೆ ಇದೆ ಎಂದರು. ಇದೇ ವೇಳೆ ಶಾಲಿನಿ ನರ್ಸರಿ ಮಾಲೀಕ ಬಸವರಾಜ್ ಪಾಟೀಲ್ ಮಾತನಾಡಿ, ಸೋಮನಾಥ್ ರವರಿಗೆ ನಮ್ಮ ನರ್ಸರಿಗಳನ್ನು ಪೂರೈಸಿ ಅಗತ್ಯ ಮಾರ್ಗದರ್ಶನ ನೀಡಲಾಗಿತ್ತು. ಪ್ರತಿ ಕಾಯಿಯೂ 7 ಕೆಜಿಯಷ್ಟು ದೊಡ್ಡದಾಗಿ ಬೆಳೆದಿದೆ. ಅವರು ಉತ್ತಮ ಇಳುವರಿ ಪಡೆದು ನಮ್ಮ ನರ್ಸರಿಗೂ ಕೀರ್ತಿ ತಂದಿದ್ದಾರೆ. ಶಾಲಿನಿ ನರ್ಸರಿ ಅನೇಕ ವರ್ಷಗಳಿಂದ ಗುಣಮಟ್ಟದ ಸಸಿಗಳನ್ನು ಒದಗಿಸುವ ಮೂಲಕ ರೈತರ ವಿಶ್ವಾಸ ಗಳಿಸಿದೆ ಎಂದರು. ಇದೇ ವೇಳೆ ಗ್ರಾಮ ಪಂಚಾಯತ್ ಸದಸ್ಯ ಶಿವಾನಂದ್ ಮೇತ್ರಿ ಮಾತನಾಡಿ, ಶಾಲಿನಿ ನರ್ಸರಿ ಕಾರ್ಯವನ್ನು ಶ್ಲಾಘಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಹರೀಶ್ ಚೌಹಾಣ್, ಪಾಂಡು ರಾಠೋಡ್, ರಾಜು ಹಿರೇಕುರ್ಬರ್ ವೇದಿಕೆ ಮೇಲಿದ್ದರು. ಗಂಗಾಧರ್ ಪಾಟೀಲ್, ರಾಜ್ ಕಿರಣ್ ಪಾಟೀಲ್, ಶ್ರೀಶೈಲ್ ಬಗ್ಲಿ, ಮಾಳು ಮೋಟೆ ಇತರರು ಉಪಸ್ಥಿತರಿದ್ದರು. ನಮ್ಮ ಸೋಮ ಬೆಳ್ಳುಂಡಗಿ ಅಂತೇಳಿ ಕಲ್ಲಂಗಡಿ ಮಾಡಿದ್ದಾರೆ. ಇದಕ್ಕೆ ಕೆಲವೊಂದು ಮೇಂಟೆನೆನ್ಸ್ ಬರ್ತಾವೆ. ಇದಕ್ಕೆ ಸ್ಟಾರ್ಟಿಂಗ್ ಮಾಡೋದಂದ್ರೆ ಮೇಂಟೆನೆನ್ಸ್ ಇರ್ತಾರೆ. ಅದಕ್ಕೆ ಸ್ಟಾರ್ಟಿಗೆ ನಾವು ಸಸಿ ಹಾಕಿದ ಕೂಡಲೇ ರೂಟು 19 ಡ್ರಿಂಚ್ ಮಾಡ್ಬೇಕು ಇದಕ್ಕೆ. ಆಮೇಲೆ 4 ಡೇಸ್ ಆಮೇಲೆ ಒಂದು ವಾರ ಆದಮೇಲೆ 8 ದಿವಸದಲ್ಲಿ 2 ಸಲ ಡ್ರೆಂಚಿಂಗ್ ಮಾಡ್ಬೇಕು ಇದಕ್ಕೆ. ಅದು ಆದಮೇಲೆ ಪ್ರತಿ 2 ದಿವಸಕ್ಕೊಮ್ಮೆ 19 ಪರ್ ಎಕರೆ 5 ಕೆಜಿ ಅಥವಾ 6 ಕೆಜಿ ಬಿಡ್ಬೇಕ್ರಿ ಅದಕ್ಕೆ. ಆಮೇಲೆ ಅದು ಡೇಸ್ ವೈಸ್ ಇರ್ತದೆ. ಅದಕ್ಕೆ 19 ಆದಮೇಲೆ 12 ಅಂತ ಬರುತ್ತೆ. 12 ಆದಮೇಲೆ 13-0-45 ಬರುತ್ತೆ. 13-0-45 ಆದಮೇಲೆ 0-34 ಬರುತ್ತೆ ಅದಕ್ಕೆ. 0-34 ನಾವು ಯಾವಾಗ ಕೊಡ್ಬೇಕಂದ್ರೆ 40 ಡೇಸ್ ಮೇಲ್ಗಡೆ ಕೊಡ್ಬೇಕ್ರಿ ಅದಕ್ಕೆ. 40 ಡೇಸ್ ಒಳಗಡೆ ಕೊಟ್ಟೆ ಅಂದರೆ ಮುಂದೇನು ಮಿಡಿ ಸಣ್ಣ ಮಿಡಿ ಆಗ್ತಿರ್ತದೆ, ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಅದನ್ನು 45 ಡೇಸ್ ಮೇಲ್ಗಡೆ ಕೊಡಬೇಕು. ಅದರ ಮೇಂಟೆನ್ಸ್ ಈಗ ಅದಕ್ಕೇನು ಜಾಸ್ತಿ ಮೇಂಟೆನ್ಸ್ ಮಾಡೋದಂತ ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ಯಾವಾಗ ಈಗ ರೋಗ ಬರ್ತಾವ್ರಿ, ಟ್ರಿಪ್ಸು, ಮೇಟ್ಸು, ಆಮೇಲೆ ವೈರಸ್ಸು ಇವು ಬರ್ತಿರ್ತದೆ. ಬಟ್ ನೋಡ್ಕೊಂಡು ಅದು ಚೆನ್ನಾಗೇ ಸ್ಪ್ರೇ ಮಾಡಿಕೊಂಡ್ರೆ ಗೊತ್ತಾಗಲಿಲ್ಲ ಅಂದರೆ ಅಂಗಡಿಕಾರಿಗೆ ಹೋಗಿ ತಪ್ಪಲ ತೋರಿಸಿದ್ರೆ ಯಾರಾದರೂ ಹೇಳ್ತಾರೆ. ಅದು ಅಷ್ಟು ಮಾಡಿಕೊಂಡ್ರೆ ಚೆನ್ನಾಗಿದೆ. ಇದು ರೈತರಿಗೆ ಬೆಳ್ಕೊಂಡ್ರು ಒಳ್ಳೆ ಲಾಭ ಇರುತ್ತೆ. ಅದರಲ್ಲಿ ಮಾಡಿಕೊಟ್ಟು 50 ದಿವಸ ಬೇಡ 60 ದಿವಸಲ್ಲಿ ಅದು ಕಟಾವು ಬರುತ್ತೆ ಸಸಿ ಹಾಕಿದ ಕೂಡಲೇ. ಬಟ್ ಚೆನ್ನಾಗಿದೆ. ರೈತರು ಮಾಡಿದರೆ, ಎಲ್ಲ ರೈತರು ಮಾಡಿದರೆ ಚೆನ್ನಾಗಿದೆ. ಸೋಮಣ್ಣ ಮಾಡಿದ್ದಾರೆ. ಹೆಂಗಿದೆ ಸೋಮಣ್ಣ ನಿಮಗೆ? ಚೆನ್ನಾಗಿದೆ ಸರ್, ಒಳ್ಳೆಯದೇ. ಹಾಂ, ಅದು ಈಗ ಇದು ಸಸಿ ಎಲ್ಲಿದೆ ಅಂದರೆ ಇದು ಅಲ್ಲ, ಶಾಲಿನಿ ನರ್ಸರಿ ಅಂತೇಳಿ. ಶಾಲಿನಿ ನರ್ಸರಿ ನಮ್ಮ ಬಸವಗೌಡ ಪಾಟೀಲ್ರವ್ರದ್ದು ನರ್ಸರಿ. ಇದು ಬಿಜಾಪುರಲ್ಲಿ ಅರಕೇರಿ ಅಂತೇಳಿ ಊರಿದೆ, ಅಲ್ಲಿ ಮೇನ್ ರೋಡಿಗೆ ಇದೆ. ಅವರೇ ಕೊಟ್ಟಿದ್ದು. ಚೆನ್ನಾಗಿದೆ. ಇದರದ್ದು ಹೆಸರು ಹೇಳಿಬಿಟ್ಟು RB ಸೀಡ್ಸು. ಆಮೇಲೆ ಮಧುಸಾಗರ್ ಅಂತೇಳಿ ವೆರೈಟಿ ಇದೆ. ವೆರೈಟಿ ಚೆನ್ನಾಗಿದೆ, ಹೈಬ್ರಿಡ್ ವೆರೈಟಿ ಚೆನ್ನಾಗಿದೆ. ಅದು ಯೂಸ್ ಮಾಡಿರಿ. ರೈತರಿಗೆ ನನ್ನ ಕಡೆಯಿಂದ ಒಂದು ಸಂದೇಶ ಏನು ಕೊಡೋದಂದ್ರೆ, ಚೆನ್ನಾಗಿದೆ, ಯೂಸ್ ಮಾಡಿರಿ. ಅದು ಕರೆಕ್ಟ್ ಮೇಂಟೆನ್ಸ್ ಮಾಡ್ಕೊಳ್ರಿ. ಚೆನ್ನಾಗಿದೆ, ಲಾಭ ಇದೆ ಇದರಲ್ಲಿ. ವಾಟರ್ ಮೆಲನ್ ಮಾಡಿದರೆ ಲಾಭ ಇದೆ. ಏನೇ ಹೆಂಗೆ ಪ್ರಾಬ್ಲಮ್ ಇದ್ದರೂ ಕೆಳಗಡೆ ನಮ್ಮ ಪಾಟೀಲವರು ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಸಸಿ ಬೇಕಂದ್ರೂ ಕೊಡ್ತಾರೆ ಅವರು. ಚೆನ್ನಾಗಿದೆ. ನಮ್ಮದು ಊರು ಹೇಳ್ಬಿಟ್ಟಿಲ್ಲ, ಕಣ್ಣೂರು. ನಾನು ಕಣ್ಣೂರಲ್ಲೇ ಇರೋದು, ಅವರು ನಮ್ಮ ಕಣ್ಣೂರವರೇ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿರಿ. ನಮ್ಮ ಹೆಸರು ಮೆಹಬೂಬ್ ಇಸಾಕ್ ಸಾಬ್ ಜಮಾದಾರ್ ಅಂತ. ಇಂದ ಬಸವರಾಜ್ ಅರ್ಜುನಗೌಡ ಪಾಟೀಲ್. ನಮ್ಮದು ಊರು ಕಣ್ಣೂರ. ನಮ್ಮದು ನರ್ಸರಿ ಸೋಲಾಪುರ ರೋಡಿಗೆ ಭೂತನಾಥ್ ತಾಂಡೆ ಕ್ರಾಸಿಗೆ ಐತಿ. ನಾವೊಂದು 13 ವರ್ಷ ಆಯಿತು ನರ್ಸರಿ ಚಾಲೂ ಮಾಡಿ. ನಾವು ಮೊದಲ ಮೆಲೋಡಿ ಶುಗರ್ ಕ್ವೀನ್ ಅದೆಲ್ಲ ಹಾಕ್ತಿದ್ದೆವು. ಅವು ಮೊದಲು ಚಲೋ ಬರ್ತಿದ್ವು. ಒಂದು 3-4 ವರ್ಷ ಆಯಿತು, ಸ್ವಲ್ಪ ಯಾಕೋ ಇಳುವರಿನೂ ಕಡಿಮೆ ಬರಲಾತ್ತು, ಕಾಯಿ ಸಣ್ಣದ ಮಾಲತ್ತು, ಒಂದೇ ಟೈಮ್ ಸೆಟ್ಟಿಂಗ್ ಆಗಲಾಗಿತ್ತು. ಅದಕ್ಕೆ ನಾವು ಒಂದು ಪರ್ಯಾಯ ಬೇರೆ ಯಾವ್ದಾರು ಏನಾರ ಮಾಡಬೇಕು, ಯಾವ್ದಾರ ರೈತರಿಗೆ ಚಲೋ ಆಗೋಂಥವು ಕೊಡ್ಬೇಕಂತೇಳಿ ವಿಚಾರ ಮಾಡಿದ್ರಾಗ ಸೋಲಾಪುರದಿಂದ ಇವರು
ಆರ್ ಬಿ ಸೀಡ್ಸ್ದವರು ಸಬ್ಕಾಳ್ ಸಾಹೇಬ್ರು ಬಂದ್ರು ನಮ್ಮ ಕಡೆ. ಬಂದು ಅದೇ ಹೇಳಿದ್ರು ನಮ್ಮದೊಂದು ವೆರೈಟಿ ಐತಿ, ಚಲೋ ಐತಿ ಮಾಡ್ರಿ. ನಮಗೂ ಫಸ್ಟಿಗೆ ಅಂಜಿಕೆ ಬತ್ತು, ಯಾಕಂದ್ರೆ ರೈತರು ಕೂಡ ಯಾವರೇ ಅಂತ ಕೊಟ್ಟೆವಂದ್ರೆ ರೈತರ ಬಳಿ ಸರಿ ಬರಲಿಲ್ಲ ಅಂದ್ರೆ ನಮ್ಮ ಹೆಸರು ಕೆಡ್ತದೆ. ನಾವು ಅಂಜಿದೆವು, ಅಂಜ್ಕೊತೆ ಒಂದು ಇವ್ರಿಗೆ ಕೊಟ್ಟೆವು ಫಸ್ಟ್, ಸೋಮು ಬೆಳ್ವಂಡಿಗೆ ಅಂತೇಳಿ ಕಣ್ಣೂರವ್ರೆ. ಅವರು ಒಂದು ಸ್ವಲ್ಪ ಉತ್ಸಾಹ ಐತ್ರಿ ಇದ್ರ ಹೊಲದೊಳಗೆ ಮಾಡ್ಲಿಕ್ಕೆ. ಹಿಂಗಾಗಿ ಆಯ್ತು ಕೊಡ್ರಿ ಇರಲಿ, ನಾನು ಇದು ಮಾಡ್ತೀನಿ, ಅದು ಫೇಸ್ ಮಾಡ್ತೀನಿ ಏನು ಬಂದ್ರು ಅಂತಂದರು. ನಾವು ರಿಸ್ಕ್ ತೊಗೊಂಡೆವು, ಅವರು ರಿಸ್ಕ್ ತೊಗೊಂಡ್ರು, ಹಚ್ಚಿದ್ರು. ಥಂಡಿ ದಿನ ಆಯಿತು, ಥಂಡಿ ದಿನದೊಳಗೆ ಚಲೋ ಬತ್ತು, 7 kg 8 kg ಮಾಲ್ ಬತ್ತು. ಆಮೇಲೆ ಈಗ ಮತ್ತೆ ಸೆಕೆಂಡ್ ಟೈಮ್ ಮತ್ತೆ ಬಂದರು, ನನಗೆ ಮಧುಸಾಗರೇ ಬೇಕಂದ್ರು. ಇಲ್ಲರಿ ಬೇರೆದು ಹಚ್ಚಿರಿ, ಇಲ್ಲ ನನಗೆ ಅದೇ ಚಲೋ ಅನ್ಸೋದು ಅದೇ ಕೊಡು ಅಂದರು. ಅದೇ ಕೊಡೋಣ ಮತ್ತೆ ಸೀಡ್ಸ್ ತರಿಸಿ ಹಾಕಿ ಕೊಟ್ಟೆವು. ಅವ್ರಿಗೆ ಹಾಕಿ ಕೊಡೋಣ. ಈ ಮಳೆಗಾಲದಾಗ ಬರೋದಿಲ್ಲತ್ತಾರ ಯಾರು, ಸರಿಯಾಗಿ ಇಳುವರಿ ಬರೋದಿಲ್ಲ, ಕಾಯಿ ಚಲೋ ಆಗೋದಿಲ್ಲ, ಬೆಳೆ ಹಾಳಾಗ್ತದ, ಹಿಂಗೆ ಹತ್ತಾರ. ಮಳೆ ಹತ್ತದಾಗ್ರೆ ಕೊಟ್ಟಿದ್ದೀವಿ ಇವ್ರಿಗೆ. ಫಸ್ಟ್ ಮಳೆ ಹತ್ತಿತ್ತು, ಒಂದು 4-5 ದಿನ ಕಂಟಿನ್ಯೂ ಮಳೆ ಹತ್ತಿತ್ತು. ಆದ್ರೂ ಸೈಜ್ 7 kg ತನಕ ಐತಿ, ಚಲೋ ಬಂದೈತಿ ಇವರಲ್ಲಿ. ಇವ್ರದ್ದು ಮೇಂಟೆನ್ಸ್ನು ಚಲೋ ಐತಿ, ಯಾಕಂದ್ರೆ ಅವ್ರು ಸರಿಯಾಗಿ ಮೇಂಟೆನ್ಸ್ ಮಾಡ್ತಾರೆ. ದಿನ ಬಂದು 1-2 ಸಲ ವಿಸಿಟ್ ಮಾಡ್ತಾರೆ ಅವ್ರು ಪ್ಲಾಟ್ ಒಳಗೆ. ತಾವೇ ಪ್ಲಾಟ್ ಒಳಗೆ ಏನೇನು ಐತಿ ಏನೇನಿಲ್ಲ, ಆಮೇಲೆ ನನ್ನ ಜೋಡಿ ಡಿಸ್ಕಸ್ ಮಾಡ್ತಾರೆ. ಡೈಲಿ 1 ಸಲ 2 ಸಲ ನನಗೆ ಕಾಲ್ ಮಾಡ್ತಾರೆ ಅವ್ರು ಬಂದು ನೋಡಿದಾಗ. ಅವ್ರದ್ದು ಪಂಚಾಯತಿ ಮೆಂಬರ್ ಅದಾರ, ಆ ಊರೊಳಗೆ ಅವ್ರದ್ದು ವಾರ್ಡ್ ಒಳಗಿಂದು ಕೆಲಸ ನೋಡ್ಕೊಂಡು ಹೊಲದೊಳಗೂ ನೋಡ್ಕೊಂಡು ಇದು ಐತೆ ಅವರಿಗೆ. ಆಮೇಲೆ ಅವ್ರದ್ದು ಫೋಟೋ ಸ್ಟುಡಿಯೋ ಒಂದು ಐತಿ ಊರಾಗೆ, ಫ್ರೆಂಡ್ಸ್ ಫೋಟೋ ಸ್ಟುಡಿಯೋ ಅಂತೇಳಿ, ಅದನ್ನು ನೋಡ್ತಾರೆ. ಅಂದ್ರೆ ಉತ್ಸಾಹ ಐತೆ ಅವ್ರ ಬಲ್ಲಿ. ಚಲೋ ಮಾಡ್ಬೇಕು, ಚಲೋ ಏನರೇ ಬೆಳೆದ ಹೊಲದೊಳಗೆ ರೊಕ್ಕ ಮಾಡ್ಬೇಕು ಅನ್ನೋದು ಐತಿ. ಅದ್ರ ಸಲುವಾಗಿ ಚಲೋ ಬೆಳೆದಾರ ಅವರು. ಎಲ್ಲರೂ ರೈತರು ಅನ್ಸ್ತಾರೆ ಮಳೆಗಾಲದಾಗ ಬರೋದಿಲ್ಲ ವೆರೈಟಿ ಇದು ಅಂತೇಳಿ. ಇದು ಮಳೆಗಾಲದಾಗ ಕೊಟ್ಟಿದ್ದೆ ಅದ, ಇದು 7 kg ತನಕ ಬಂದೈತಿ. ಒಂದೇ ಕಾಯಿ ಇಲ್ಲ, ಒಂದು ಇಲ್ಲಿ ನೋಡಿರಿ ಎಷ್ಟು ಕಾಯಿ ಅದಾವೆ, ಹೊಲ ತುಂಬ ಎಲ್ಲ ಅದಾವೆ ನೋಡಿರಿ. ಸಖತ್ತು ನಿಮಗೆ ಹೆಂಗೆ ಅನ್ಸಿದ್ರಿ ಅದು? ಚಲೋ ಅದ್ರಿ. ನೀವು ಅಲ್ಲ ಹತ್ತಿದ್ರಲ್ಲ ಮಳೆಗಾಲದಾಗ 8 kg ಅದ್ರಿ. ಹಾಂ, ಮತ್ತೇನ್ರಿ ಈಗ ನಾವು ಲಕ್ಷಗಟ್ಟಲೆ ರೊಕ್ಕ ಹಾಕೋದು, ಈಗ ಮಳೆಗಾಲದಾಗ ಸರಿಯಾಗಿ ಬರಲಿಲ್ಲ, ಪಡ ಫೇಲ್ ಆಯಿತು ಮಾಡ್ತು ಅಂದ್ರೆ ಅಮೌಂಟ್ ಹಾಳಾಕದಲ್ಲ. ಅದರಿಂದ ನಾವು ಅದಕ್ಕೆ ಸ್ವಲ್ಪ ಹಿಂಸರಿಬೇಕಾಯ್ತು. ನೀವು ಧೈರ್ಯ ಕೊಡೋಣ, ನಾವು ಮಾಡ್ಬೇಕಾಯ್ತು ರೀ ಅಷ್ಟೇ. ಚಲೋ ಅದು, ಹಂಗೇನಿಲ್ಲ ವೆರೈಟಿ ಚೆನ್ನಾಗಿ ಬಂದ. ಈ ಸಾಲಿ ಕಲ್ತ ಯುವಕರು ಇರ್ತಾರಲ್ಲ, ಎಲ್ಲರೇ ಹೋಗಿ ಕೆಲಸ ಮಾಡ್ತಿರ್ತಾರೆ, ಯಾವ್ದಾರ ಕಂಪ್ನಿ ಒಳಗಾಗಲಿ, ಯಾವ್ದಾರ ಒಟ್ಟು ಪ್ರೈವೇಟ್ ಕಂಪ್ನಿ ಒಳಗದು, ಅವ್ರಿಗೆ ಏನು ಹೇಳಕ್ಕೆ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೇವೆ ಅಂದ್ರೆ, ನಾವು ಇಲ್ಲಿ ನಮ್ಮದು ಸ್ವಲ್ಪ ಏನು ಹೊಲ ಇರ್ತದಲ್ಲ, ಈ ಹೊಲದಾಗೆ ಮಾಡಿದ್ರೆ ಅವ್ರಿಗೆ ಭಾಳ ಅನುಕೂಲ ಅದ. ಸುಮ್ಮನೆ 5,000 10,000ಕ್ಕೆ ಅಲ್ಲಿ ಇಲ್ಲಿ ಕಂಪ್ನ್ಯಾಗ ಕೆಲಸ ಮಾಡ್ದ, ಬೆಂಗ್ಳೂರಿಗೆ ಹೋದ, ಬಿಜಾಪುರ ಹೋದ ಅನ್ನೋ ಉದ್ದೇಶದಿಂದ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕ ಅವ್ರ ಹೊಲದಾಗೆ ಇದ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ರಿಸಲ್ಟ್ ಬರ್ತದೆ, ದುಡ್ಡು ಹಾಕೋತ ನನ್ನ ಅನಿಸಿಕೆ ರೀ. 50 ದಿನದೊಳಗೆ ನಿಮ್ಮದು 53 ದಿನ ಆಯ್ತು. ಹಾಂ, 53 ದಿನದಾಗೆ ನೋಡ್ರಿ ಈಗ ಇಷ್ಟು ಮಾಲ್ ಅದ, ಇಲ್ಲಾಂದ್ರೆ ಒಂದು 20 ಟನ್ ಮಾಲ್ ಅವ. ಈಗ 7 ರೂಪಾಯಿ 8 ರೂಪಾಯಿ ಅಂತ ನಡೆದೈತಿ. ನಾವು ಒಂದು 7-10 ಮಂದಿಗೆ ತೋರಿಸಿದೆವು. ತೋರಿಸಿದ್ರು ನಿಮ್ದು ಎಲ್ಲರೂ 7 ರೂಪಾಯಿ 8 ರೂಪಾಯಿ 10 ರೂಪಾಯಿ ತನಕ ಕೇಳಿದ್ರು. ನಿಮಗೆ ಯಾರು ಚಲೋ ಕಟಿಂಗ್ ಮಾಡ್ತಾರ ಅವ್ರಿಗೆ ಕೊಟ್ರಿ 10 ರೂಪಾಯಿ. 7 ರೂಪಾಯಿ ನಡೆದಾಕ್ರೂ ನಿಮ್ದು 10 ರೂಪಾಯಿ 3 ರೂಪಾಯಿ ಜಾಸ್ತಿ ಹೋಗ್ಯದಂದ್ರೆ ಅದ್ರೊಳಗೆ ಏನೋ ಐತಿ ಅಂದ್ರೆ ತೊಗೊಂಡ್ರ. ಸೈಜ್ ಐತ್ರಿ, ಚಲೋ ಐತಿ ಮಾಲ, ಸೈಜ್ ಐತಿ, ಚಲೋ ಐತಿ, ವೆರೈಟಿ ಐತಿ. ಹಂಗಾಗಿ 2 ರೂಪಾಯಿ ಹೆಚ್ಚಿಗೆ ಕೊಟ್ಟು ತೊಗೊಂಡ್ರಿ. ಬೆಳೆ ಚಲೋ ಅದ. ಇನ್ನ 60 ದಿನ ತನಕ ಹೋಗ್ತಿತ್ತು ನಿಮ್ಮ ಪ್ಲಾಟ್, ಏನೋ ಆಯ್ತು. ಹಾಂ, 60 ದಿನ ತನಕ ಹೋಗ್ತಿತ್ತು ರೀ, ಏನೂ ಆಗ್ತಿದ್ದಿಲ್ಲ. ಆದ್ರೂ ಚಲೋ ಬೆಳೆದ್ರಿ. ಹಾಂ, ಚೆನ್ನಾಗೈತೆ ರೀ, ಏನು ಪ್ರಾಬ್ಲಮ್ ಇಲ್ಲ. ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಪಾಟೀಲ. ನಮ್ಮದು ಶಾಲಿನಿ ನರ್ಸರಿ ಅಂತೇಳಿ. ನನ್ನ ಫೋನ್ ನಂಬರ್ 7022051443. ನಮ್ಮ ಭೂತನಾಥ್ ತಾಂಡೆ ಕ್ರಾಸಿಗೆ ಐತಿ. ರೈತರು ಬಂದು ನನಗೆ ಸಲಹೆ ಕೇಳಿದ್ರು ನಾವು ಎಲ್ಲ ಥರ ಹೆಲ್ಪ್ ಮಾಡ್ತೀವಿ ರೈತರಿಗೆ. ನಿಮ್ಮ ನರ್ಸರಿ ಒಳಗೆ ಯಾವ್ಯಾವ ಸಸಿಗಳು? ನನ್ನ ನರ್ಸರಿ ಒಳಗೆ ರೀ ಒಟ್ಟು ವೆಜಿಟೇಬಲ್ ಸಿಗ್ತಾವೆ ರೀ. ಸೌಂತಿ ಆಮೇಲೆ ಹಾಗಲ, ಹೀರಿ ಅದನ್ನು ಹಾಕ್ತೀವಿ. ಫಸ್ಟ್ ಎಲ್ಲ ಥರ ಮಾಡಿಕೊಡ್ತೀವಿ ರೈತರಿಗೆ ನಾವು. ಈ ಸದ್ದಂತೂ ಆಲ್ಮೋಸ್ಟ್ ನಾವು ಸೌಂತಿ ಅದು ಆರ್ಡ್ರ್ಗೋಷ್ಟು ಅಷ್ಟೇ ಹಾಕ್ತಿರ್ತೀವಿ. ಮೆಣಸಿನಾಗಿ, ಬದನೆಯಾಗಿ, ಟಮಾಟೆಯಾಗಿ, ಡಬ್ಬು ಮೆಣಸಿನ್ಕಾಯಿಗೆ, ಕಲ್ಲಂಗಡಿಯಾಗಿ, ಕರ್ಬೂಜಾಗಿ ಅಷ್ಟು ಹಾಕಿಕೊಡ್ತೀವಿ. ಈಗ ಸದ್ದ ರೆಡಿ ಇರ್ತಾವೆ, ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಕಡೆ, ನನ್ನ ಸಲಹೆಯನ್ನು ಪಡೆಯಬೋದು. ಆಮೇಲೆ ನಮ್ಮ ಕಡೆ BSc ಅಗ್ರಿದವರು ಅದಾರ ಟೆಕ್ನಿಷಿಯನ್. ನನಗೊಂದು ಸ್ವಲ್ಪ ನಮ್ಮದು ಎಕ್ಸ್ಪೀರಿಯನ್ಸ್, ನಾವೇನು ಭಾಳ ಈಗ BSc ಅದು ಕಲ್ತಿಲ್ಲ, ಎಕ್ಸ್ಪೀರಿಯನ್ಸ್ ಮ್ಯಾಗೆ ನಾವು ಹೇಳ್ತಿರ್ತೀವಿ. ನನಗೊಂದು ಸ್ವಲ್ಪ ತಿಳಿಲಿಲ್ಲ ಅಂದ್ರೆ ನಾ BSc ಅಗ್ರಿದವ್ರಿಗೂ ಕಳಿಸಿ ಅವ್ರದ್ದು ಪ್ರಾಬ್ಲಮ್ ಏನಿದ್ರೆ ರೈತರದ್ದು ಸಾಲ್ವ್ ಮಾಡ್ತೀನಿ. ಇಲ್ಲಿ ಆದ್ರೂ ಹಾಗೆ ಮಾಡ್ತೀವಿ. ಇವ್ರಿಗಂತೂ ಈಗೇನೋ ಪ್ರಾಬ್ಲಮ್ ಬರಲಿಲ್ಲ. ಇದು ಹಂಗೇನು ಪ್ರಾಬ್ಲಮ್ ಬತ್ತಂದ್ರೆ ಇದು ಚಲೋ ಐತಿ ವೆರೈಟಿ, ಯಾವ ಪ್ರಾಬ್ಲಮ್ ಬರೋದಿಲ್ಲ. ಆಮೇಲೆ ಮೆಲೋಡಿ ಸೈಜ್ ಸಣ್ಣದಪ್ಪ ಆತಿರ್ತಾವೆ, ಒಂದೇ ಸೈಜ್ ಬರೋದಿಲ್ಲ. ನಾವು ಮೊನ್ನೆ ಒಬ್ಬರು ಮೆಲೋಡಿನೂ ಕೇಳಿದ್ರು, ಇದನ್ನು ಕೇಳಿದ್ರು.
ಇದನ್ನು ಕೇಳಿದ್ರಂದ್ರೆ ಇದು ನಾ ಫೋರ್ಸೇಬಲ್ ಕೊಟ್ಟಿದ್ದು ನೀವು ಮೆಲೋಡಿ ಕೇಳಿದ್ರು ಅವರು ಒಂದು 10,000 ಮೆಲೋಡಿ ಕೇಳಿದ್ರು ಕೊಟ್ಟು ಒಂದು 1100 ಅವ್ರಿಗೆ ನಾ ಇದೊಂದು ಹಚ್ಚಿರಿ ಅಂದೆವು. ಅವ್ರಿಗೆ ನೆಲ ಜಾಗ ಕಡಿಮೆ ಬಿತ್ತು, ಅಗಿ ಕಡಿಮೆ ಅದು ಅವ್ರಿಗೆ ಕಡಿಮೆ ಬಿದ್ದು ಆಮೇಲೆ ಕೊಟ್ಟು ಮೆಲೋಡಿ ಹಿಂದೆ ಮುಂದೆ 7 kg ಆಯ್ತು ಕಾಯಿ. ಎಲ್ಲರೂ ಒಂದು 7 kg ಆಯಿತು, ಉಳಿದಿದ್ದೆಲ್ಲ 1 kg 1.5 kg ಜಾಸ್ತಿ ಇತ್ತು. ಇದು ನಾವು ಮಧುಸಾಗರ್ ಕೊಟ್ಟದ್ದು ಏನದಲ್ಲ ಒಂದೇ ಲೆವೆಲ್ ಇತ್ತು, 1100 ಫುಲ್ ಒಂದೇ ಸೈಜ್ ಇತ್ತು. ಅವ್ರು ರೈತರು ಖುಷಿ ಇರ್ತಾರೆ. ನಮ್ಮ ಕಡೆಯಿಂದ ನಾವು ಕೊಟ್ಟು ಅಂದ್ರೆ ಚಲೋ ಅಂತೇಳಿ ನಮ್ಮ ಮ್ಯಾಗ ವಿಶ್ವಾಸ ಐತಿ. ವಿಶ್ವಾಸ ಇದ್ದಲ್ಲೇ ನಾವು ಒಂದು ಸ್ವಲ್ಪ ಕೊಡ್ಲಾತೀವಿ ಎಲ್ಲರಿಗೆ. ನಿಮ್ಗೆ ರೇಟ್ ಯಾವ ರೀತಿ ಸಿಕ್ಕತ್ರಿ? ರೇಟ್ ಸರ ನಾ ಫಸ್ಟ್ ಟೈಮ್ ಬೆಳೆದಕ್ರಾಗ 12 ರೂಪಾಯಿ 60 ಪೈಸೆ ಸಿಕ್ಕದ. ಸೆಕೆಂಡ್ ಟೈಮ್ ಮಾಡೀನಿ ಸರ, ಈಗ 10 ರೂಪಾಯಿ 50 ಪೈಸೆ ಸಿಕ್ಕದ್ರಿ. ಈಗ ರೇಟ್ ಚಲೋ ಅದ್ರಿ, ಅದು ಹಂಗೇನಿಲ್ಲ ಬದಸಿರಿ ಎಲ್ಲ 7-8 ರೂಪಾಯಿ ನಡೆದಾಗ ನಿಮ್ಗೆ 10 ಹಾಂ 7-8 ರೂಪಾಯಿ ನಡೆದಕ್ರಾಗ ನಮ್ದು 10ವರೆ ಸಿಕ್ಕದ್ರಿ. ಚಲೋ ಚಲೋ. ಎಷ್ಟು ಎಕರೆ ಜಮೀನು? ನಮ್ಮದು 1.5 ಎಕರೆ ಹಾಕದ್ರಿ ಕಲ್ಲಂಗಡಿ ಹೆಚ್ಚಿದ್ದು. 1.5 ಎಕರೆ. ಹಾಂ 1.5 ಎಕರೆ ಹಾಕದ್ರಿ. ಎಷ್ಟು ಖರ್ಚು ಮಾಡಿರಿ? ಇದು 80,000 ರೂಪಾಯಿ ಖರ್ಚು ಮಾಡೀವಿ ರೀ. 80,000. ಹಾಂ ರೀ. ಹಾಂ ಈಗ ಎಷ್ಟು ಲಾಭ ಆಗೈತೆ ನೀವು? ಒಂದು 2 ಲಕ್ಷ ರೂಪಾಯಿ ಲಾಭ ಆಗೈತೆ ರೀ. 2 ಲಕ್ಷ ರೂಪಾಯಿ ಲಾಭ. ಹಾಂ ಒಂದು 2 ಲಕ್ಷ. ಅಂದಾಜು ಹಾಂ ರೀ. ಇದಕ್ಕೆ ರೋಗಗಳು ಯಾವ್ಯಾವ ಬರ್ತಾವ್ರಿ ಸರ್? ಇವು ಬುರಿ ಕರ್ಪ ಇವು ರೋಗ ಬರ್ತಾವ್ರಿ. ತ್ರಿಪ್ಸ ಇವ ಗೀಡಿ ಹತ್ತತಾವ ಕಾಯಿ ಬಡ್ಡ್ಯಾಕ. ಒಂದು ಸ್ವಲ್ಪ ಲಕ್ಷ ಕೊಡಬೇಕು ರೈತರು. ಹಾಗೆ ಲಕ್ಷ ಕೊಟ್ಟು ನೋಡ್ಕೊತ ಹೋದ್ರೆ ಔಷಧ ಸ್ಪ್ರೇ ಮಾಡಿದ್ರೆ ಫ್ಲವರ್ ಸಾಲ ಆಗ್ತದ್ರಿ. ಏನಿಲ್ಲ ರೀ. ಅಗಿ ಎಲ್ಲಿ ತಂದಿರು? ಇವು ಅಗಿ ಬಸವಗೌಡ ಪಾಟೀಲ್ ಅಂತೇಳಿ ನರ್ಸರಿ ರೀ, ಬಿಜಾಪುರ ಅದ್ರಿ ಬೈಪಾಸ್ ರೋಡಿಗೆ ಐತಿ. ಅವರೇ ಮೇಂಟೆನ್ಸ್ನು ಅವರೇ ಹೇಳ್ತಾರೆ, ಅಗಿನೂ ಅವರೇ ಕೊಟ್ಟಾರ. ಮಧುಸಾಗರ್ ಅಂತ ಹೇಳ್ರಿ ಅಗಿ RB ಸೀಡ್ಸ್ ಮಹಾರಾಷ್ಟ್ರದವ್ರು ಕೊಟ್ಟಾರತ್ರಿ. ಅವರು ಅಗಿ 2 ಸರಿ ಹಚ್ಚಾತೇವು, ಚಲೋ ಅದ ರೀ. ಒಳ್ಳೆ ರೀತಿ ಕ್ವಾಲಿಟಿ ಅದ, ರೋಗ ಕಡಿಮೆ ಅದ, ಆಯ್ತು ಒಂದೇ ಸೈಜ್ ಮಾಲ್ ಬರ್ತದ, ಎಲ್ಲ ಪದಸಿರಿ ಅದ ರೀ. ಯಾವ್ಯಾವ ಕಂಪ್ನಿ ನೀವು ಬೆಳೆದಿರಿ ಮಾಲ್? ನಾವು ಮೆಲೋಡಿ ಬೆಳೆದಿದ್ದೇವೆ ರೀ ಫಸ್ಟ್ ಟೈಮ್. ಅದು ಯಾಕೋ ನಮಗೆ ಸರಿ ಅನಿಸ್ಲಿಲ್ಲ. ಅದು ರೋಗ ಭಾಳ, ಔಷಧ ಭಾಳ ಹೊಡಿದು ಈ ಥರ ಭಾಳ ಪ್ರಾಬ್ಲಮ್ ಅಲ್ಲತ್ತು. ಹಾಗಾಗಿ ಇದು ಗೌಡ್ರು ನಮಗೆ ಆಗಂಗಿಲ್ಲ ರೀ, ಭಾಳ ಔಷಧ ಹೊಡಿದು ಮೇಂಟೆನ್ಸ್ ಭಾಳ ಅಲ್ಲತ್ತದ. ನಾನು ಇದೊಂದು ಹಚ್ಚಿ ನೋಡ್ರಿ, ಇದು ಚಲೋ ಅದತ್ತಂದು ಕೊಟ್ಟರು. ಇದು ಹಚ್ಚಿದೆವು, ಇದ್ರ ಪ್ರಕಾರ ನಮಗಂತೂ ಬೆಸ್ಟ್ ಅನ್ಸ್ಯದ. ಮತ್ತು ಪಕ್ಕದ ರೈತರಿಗೂ ಬೆಸ್ಟ್ ಅನ್ಸ್ಯದ್ರಿ ಈ ತಳಿ. ಅಂದ್ ಮೆಲೋಡಿ ಹಚ್ಚಾರ ಬಾಜು ಹೊಲ್ದನವ್ರದ್ದು, ಅವ್ರದ್ದು ಹೊಟ್ಟೆ ಒಂದು ಸ್ವಲ್ಪ ಸರಿ ಇಲ್ಲ, ಸರಿಯಾಗಿಲ್ಲ. ಹಾಗಾಗಿ ಇದು ನಮಗೆ ಭಾಳ ಚಲೋ ಅನ್ಸ್ಯದ, ಖಾತ್ರಿ ಅನ್ಸ್ಯದ. ಇದು ಚಲೋ ಆಗೈತ್ರಿ? ಹಾಂ ಚಲೋ ಆಗೈತ್ರಿ, ಇದು ಬೆಸ್ಟ್. ಮುಂದಿನ ಯಾರೇ 10,000 ಇದ್ರು ಹಚ್ಬೋದು, ಚಲೋ ಚೆನ್ನಾಗಿ. ಇದು ಎಷ್ಟು ಎಕರೆ ಬೆಳೆದಿನಿ ಟೋಟಲ್? 1.5 ಎಕರೆ ಅದ ರೀ. 1.5 ಎಕರೆ. ಹಾಂ ರೀ. ಓಕೆ. ತಮ್ಮ ಹೆಸರು? ಸೋಮನಿಂಗ ಆಯ್ ಬೆಳ್ಳುಂಡ್ಗಿ ಕನ್ನೂರು ಗ್ರಾಮದವ್ರಿ, ग्राम पंचायती सदस्य. मित्रांनो, मी कैलास सपकाळ, ऑर्बी सीड्स इंटरनॅशनल प्रायव्हेट लिमिटेड रिजनल मॅनेजर. आज आपण आलेलो आहोत कुन्नूर तालुका विजापूर, जिल्हा विजापूर. तर इथे आपले सोमनाथ हुळगुंडी हे शेतकरी आहेत. यांनी इथे आपल्या ऑर्बी सीड कंपनीचा मधुसागर या नावाचा वाण कलिंगडचा लावलेला आहे. तर आज त्यांचा प्लॉटला टोटल 53 दिवस झालेले आहेत. त्यांची लागवड होती ती 1 जूनची होती. तर आज 53व्या दिवशी त्यांचा प्लॉट हार्वेस्टिंग झालेला आहे. आणि हार्वेस्टिंग झाल्यानंतर त्यांना आम्हाला ह्या प्लॉटमध्ये असं दिसून आलं की 2 किलोपासून ते 7 किलोपर्यंतची साईज आहे. ॲव्हरेज साईज आहे ती 4 ते 7 आहे, पण कतरण नावाचा प्रकार ह्या प्लॉटमध्ये खूपच कमी आहे, नगण्य आहे. तर आणि हा जो प्लॉट आहे हा विल्ट म्हणा, बुरशी म्हणा, बाकीच्या कुठल्याही रोगांना पूर्णपणे प्रतिकारक शक्ती जास्त आहे. आणि मार्केट व्हॅल्यू ह्या प्लॉटची बाकीच्या कंपनींच्या तुलनेत याला बाकी आत्ता 7.5-8 रुपयाच्या आसपास रेट चालू आहेत. तर आपला आज 10 रुपयांनी काय प्लॉट 10 रुपये रेटने हा प्लॉट गेलेला आहे. तर हा प्लॉट आपला दिल्ली येथे चाललेला आहे. तर बाकीच्या कंपनीच्या तुलनेत बाकी कंपनीचं 1 टनाला एक 200 किलोच्या आसपास डॅमेज निघतो आहे. तर आपल्या याच्यामध्ये डॅमेज नाही असा प्रकार आहे. त्याच्यामुळे व्यापाऱ्यांना या व्हरायटीसाठी 50 पैसे ते 1 रुपया रेट जास्त देण्यासाठी परवडते. तर शेतकरी मित्रांनो, तुम्ही अवश्य मधुसागर ऑर्बी सीड कंपनीची मधुसागर ही व्हरायटी लावून एकदा अनुभव घ्यावा. धन्यवाद. वो इसका कंपनी का नाम क्या है? ये कंपनी का नाम ऑर्बी सीड्स इंटरनेशनल प्राइवेट लिमिटेड, बेंगलोर में ये कंपनी का अपना हेड ऑफिस है. ये मल्टीनेशनल कंपनी है, USA का ग्रुप है. तो नर्सरी में देते हैं क्या वो? ये हमारा क्या है, ये विजापुर में अभी शालिनी नर्सरी करके है. इनके पास अभी ये विजापुर का डिस्ट्रीब्यूटरशिप है. तो हम इनको नर्सरी के सब प्रोडक्ट्स, फिर अपना करेला है, बिटर गार्ड है, रिच गार्ड है, सब अपना सब्जी का हाइब्रिड सब्जी का अपना फला वेजिटेबल का सीड आता है.
इसको सेंटेम्स क्या आता है, इसको स्प्रे करने के लिए क्या होता है इसका? इसका है ना, इसमें वायरस रेजिस्टेंसी बहुत है। हाँ। तो इसमें है ना बाकी कंपनियों के कंपेयर में स्प्रे कम लगता है कि समझो बाकी कंपनियों को वायरस जल्दी आता है, इसमें क्या है वायरस नहीं आता। इसका जो पत्ता जाड़ा है, अगर कोई पेस्ट इसमें आता है बैठता है तो भी सकिंग करने के बाद भी इसको जल्दी इफेक्ट नहीं होता। ये हमारी खासियत है इसका। हाँ, वो कितना दिन में आता है वो? ये अपना जो है वो 55 से 60 दिन में हार्वेस्टिंग हो जाता है। अगर ठंड का टाइम का बात करेंगे तो 6 से 7 दिन बढ़ता है, नहीं तो बारिश में और समर में ये कम 55 से 60 दिन में आता है। कितना केजी का होता है? ये फ्रूट का एवरेज साइज हमारा 4 केजी से लेकर 7 केजी तक जाता है। कहाँ बेचता है ये मार्केट? ये मार्केट दिल्ली है, मुंबई है, पुणे है, बेंगलोर है, हैदराबाद है और मैंगलोर की तरफ भी जाता ही है। वो खेत का आदमी का लाभ होता है क्या? खेत के आदमी का बहुत लाभ होता है। इसका लाभ ये होता है, ये वैरायटी मार्केट में जाती है तो उनको 1 रुपए के आसपास ज़्यादा रेट मिलता है बाकी वैरायटी को कंपेयर में, क्योंकि इसका छिलका जाड़ा है और जब ये टेम्पो से लोडिंग हो जाता है पूरा 10 टन का, समझो या बड़ा 10 टायर का भी गाड़ी होता है तो 20 टन का लोडिंग हो जाता है, तो डैमेज कम हो जाता है। अगर डैमेज कम हो जाता है तो वेंडर को उसका प्रॉफिट ज़्यादा मिलता है, तो उसको 50 पैसा 1 रुपया देने में ज़्यादा दिक्कत कुछ नहीं आती, इसलिए फार्मर को ज़्यादा रेट मिलता है। ये अच्छा काम क्या है? मेरा नाम कैलाश सपकाळ, रीजनल मैनेजर ऑर्बिसीड्स इंटरनेशनल प्राइवेट लिमिटेड। गाँव? मैं सोलापुर से हूँ।